ಈ ಒನ್ ಟೈಮ್ಸ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗುತ್ತೆ. ನಾವು ಯಾವ ಕಾರಣಕ್ಕೂ एक्सटेंड ಮಾಡಲಿಕ್ಕೆ ಸಾಧ್ಯ ಇಲ್ಲ. 31 जुलाई तक जो है गवर्नमेंट की तरफ से आदेश दिया गया है कि आपकी प्रॉपर्टी का टैक्स जो है वो पे कर दें, वो आखिरी वक्त रहेगा। डिप्टी सीएम जो हैं DK शिव कुमार और BBMP के अधिकारी ने सभी ने मिलकर एक प्रेस मीट की। उस प्रेस मीट में डिप्टी सीएम ने साफ तौर से कहा है जो भी बखिया आपका टैक्स है उसको पे करें, उसमें 50% आपको रियायती दी जाएगी और वन टाइम सेटलमेंट करना पड़ेगा। तो चलिए इसी के ताल्लुक से DK शिव कुमार जो डिप्टी चीफ मिनिस्टर हैं उनका क्या कहना है इस सिलसिले में, सारी डिटेल्स हम उनकी प्रेस कॉन्फ्रेंस से जानते हैं। ಮೊದಲು ನಮಗೆಲ್ಲ ಗೊತ್ತಿದೆ, ಕಳೆದ ವಿಧಾನಸಭೆಯಲ್ಲಿ ಅಧಿವೇಶನ ಸಂದರ್ಭದಲ್ಲಿ ನಾವು ಈ ಟ್ಯಾಕ್ಸ್ ವಿಚಾರದಲ್ಲಿ 2020 ಒಂದು ಆಕ್ಟ್ ಪಾಸ್ ಮಾಡಲಾಯಿತು. ಅದರಲ್ಲಿ ಬಹಳ ಗೊಂದಲ ಇತ್ತು. ತೆರಿಗೆ ಬೆಂಗಳೂರು ನಾಗರಿಕರು ತೆರಿಗೆ ಕಟ್ಟುವಂತ ವಿಚಾರದಲ್ಲಿ ಅವರಿಗೆ ಬಹಳ ಫೈನ್ಗಳು ಮತ್ತೊಂದೆಲ್ಲ ಆಗಿತ್ತು. ಅದನ್ನ ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿ ಅವೆಲ್ಲ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಿಲ್ ತೆಗೆದುಕೊಂಡು ಬಂದಿದ್ದೆ. ಆ ಟೋಟಲ್ ಡಿಮ್ಯಾಂಡು 5,200 ಕೋಟಿ ರೂಪಾಯಿ ಅಷ್ಟಿತ್ತು. 20, 24, 25 20 ಲಕ್ಷ ಪ್ರಾಪರ್ಟಿಗಳು ಈಗಾಗಲೇ ಐಡೆಂಟಿಫಿಕೇಶನ್ ಆಗಿದೆ ಬೆಂಗಳೂರು ನಗರದಲ್ಲಿ. ಸೊ ಕೆಲವರು 16/6/24 8.6 ಲಕ್ಷ ಕೆಲವರು ಪ್ರಾಪರ್ಟಿಯವರು ದುಡ್ಡನ್ನ ಕಟ್ಟಿದ್ದಾರೆ. ಇನ್ನ ಈಗಾಗಲೇ 1,300 ಕೋಟಿ ರೂಪಾಯಿ ದುಡ್ಡನ್ನ ಅದರಲ್ಲಿ ಬಂದಿದೆ. ಇನ್ನ ಬ್ಯಾಲೆನ್ಸ್ 3,900 ಕೋಟಿ ರೂಪಾಯಿ ಬರಬೇಕು ಅಂತ ಹೇಳಿ ನಾವು ನಿರೀಕ್ಷೆಯನ್ನ ನಾವು ಮಾಡಿದ್ದೇವೆ. ಸೊ ಈ ದೃಷ್ಟಿಯಿಂದ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅನ್ನ ನಾವು 31 ಜುಲೈವರೆಗೂ ತಂದಿದ್ದೇವೆ. ಸೊ ನಾವು ಎಲೆಕ್ಷನ್ ಇರೋದ್ರಿಂದ ನಾವು ಯಾರಿಗೂ ಆಮೇಲೆ ಕೊಡ್ರೋ ಎಲೆಕ್ಷನ್ ಇರೋ ದೃಷ್ಟಿಯಿಂದ ನಾವು ಯಾರಿಗೂ ಸ್ವಲ್ಪ ಒತ್ತಾಯ ಮಾಡಕ್ ಹೋಗಿಲ್ಲ. 3-4 ತಿಂಗಳು ಅವ್ರನ್ನ ಸ್ವಲ್ಪ ಫ್ರೀ ಬಿಟ್ಟು ಈ ಒನ್ ಟೈಮ್ಸ್ ಸೆಟಲ್ಮೆಂಟ್ ಸ್ಕೀಮ್ ಏನಿದೆ ಇದು 31 ಜುಲೈಗೆ ಕ್ಲೋಸ್ ಆಗ್ತದೆ. ನಾವು ಯಾವ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ಅಲ್ಲಿ 15% ರಿಡಕ್ಷನ್ ಕೊಟ್ಟಿದ್ದೀವಿ. ಇದನ್ನ ಬೆಂಗಳೂರು ನಗರದ ನಾಗರಿಕರು ಅರ್ಥ ಮಾಡ್ಕೊಳ್ಬೇಕು. ಪೆನಾಲ್ಟಿ ಆಮೇಲೆ ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಇಂಟ್ರೆಸ್ಟ್ 100% ಇಂಟ್ರೆಸ್ಟ್ ವೇವರ್ ಕೂಡ ಇದೆ. ಅದು ಅಸೆಂಬ್ಲಿಲಿ ನಾವು ಚರ್ಚೆ ಮಾಡೋದು. ಬಿಜೆಪಿಯವರು ಅದಕ್ಕೆ ಬಹಳ ಕನ್ಫ್ಯೂಷನ್ ಇತ್ತು. ಬಟ್ ಅವರೇ ಮಾಡಿದಂತ ಆಕ್ಟ್ ಇಲ್ಲಿ ಅದು ನಾಗರಿಕರು ಒಳ್ಳೇದಾಗಬೇಕು. ಅವ್ರು ನೋಡದೆ ಅವರು ತರಾತುರಿ ಮಾಡಬೇಕು. ಈಗ ಅದನ್ನ ಸೆಪರೇಟ್ ಮಾಡಿದೀವಿ. ನಾಗರಿಕರು ಅದನ್ನ ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು. ಆ ದೃಷ್ಟಿಯಿಂದ ಒಂದು. ಎರಡನೇದು, ಇದು 20 ಲಕ್ಷ ಬಿಲ್ಡಿಂಗ್ಗಳು ಟ್ಯಾಕ್ಸ್ ನೆಟ್ಟಲ್ಲಿ ಇರೋರು. ಟ್ಯಾಕ್ಸ್ ಇಲ್ಲದೆ ಇರೋರು ಸುಮಾರು ಜನ ಇದ್ದಾರೆ. ಸುಮ್ಮನೆ ಹಂಗೆ ಖಾಲಿ ಬಿಲ್ಡಿಂಗ್ ಗಳಲ್ಲಿ ಯಾವ ಪ್ಲಾನ್ ಸ್ಯಾಂಕ್ಷನ್ ಇದೆ ಏನು ಇದೆ ಬಿಲ್ಡಿಂಗ್ ಕಟ್ಟಿ ಟ್ಯಾಕ್ಸು ಕಟ್ತಾ ಇದೆ ಅಂತವರು ಸುಮಾರು ಬಹಳ ಜನ ಇದ್ದಾರೆ. ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಲಿಕ್ಕೆ ಅವ್ರಿಗೂ ಅವಕಾಶ ಮಾಡಿಕೊಟ್ಟಿದೀವಿ. ಅವ್ರು ಏನಾದ್ರು ಡಾಕ್ಯುಮೆಂಟ್ಸ್ ಕೊಟ್ರೆ, ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ 90 ದಿನದಲ್ಲಿ ಅವ್ರಿಗೊಂದು ಡಾಕ್ಯುಮೆಂಟ್ಸ್ ನ ಅವ್ರ ಆಸ್ತಿ ಪಾಸ್ತಿ ಡಾಕ್ಯುಮೆಂಟ್ ರೆವೆನ್ಯೂ ಇದೆಯೋ ಕನ್ವರ್ಷನ್ ಇದೆಯೋ ಇಲ್ಲೋ ಕೊಟ್ರೆ ಅದು ಕೂಡ ನಾವು ಪರಿಶೀಲನೆ ಮಾಡ್ತೀವಿ.
ಖಾತಾ ಬಿ ಖಾತಾ ಕೊಡೋದೋ ಎ ಖಾತಾ ಕೊಡೋದೋ ತೀರ್ಮಾನ ಮಾಡಿ ಅದಕ್ಕೂ ಕೂಡ ಖಾತೆನ ಕೊಟ್ಟು ಅವರು ಕೂಡ ಟ್ಯಾಕ್ಸ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಯಾಕೆಂದ್ರೆ ಇದೊಂದು ಸುವರ್ಣ ಅವಕಾಶ. ಬೆಂಗಳೂರು ನಾಗರಿಕರು ತಮ್ಮ ಆಸ್ತಿ ಮೌಲ್ಯಗಳು ಈಗ ಜಾಸ್ತಿ ಆಗ್ತಾ ಇದೆ ಮತ್ತು ಅನುಕೂಲತೆಗಳು ಕೂಡ ಈಗ ನಾವು ನಿಮಗೆ ಒದಗಿಸ್ಕೊಡ್ಬೇಕಾಗಿದೆ. ಈ ದೃಷ್ಟಿಯಿಂದ ಎಲ್ಲರೂ ಕೂಡ ತಯಾರಾಗಬೇಕು. ಸೊ ಮುಖ್ಯವಾಗಿ ಈ ಕಾರ್ಪೊರೇಷನ್ಗೆ ಏನು ನಗರಕ್ಕೆ ಆದಾಯ ಬರಬೇಕು ಆ ಸಂಬಂಧಪಟ್ಟಂಗೆ ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ಸ್ ಏನಿದೆ ಈಗ 4 ಲಕ್ಷ ಇನ್ನ ಕೆಲವರು ಪ್ರಾಪರ್ಟಿಗೆ ಟ್ಯಾಕ್ಸ್ ಕಟ್ಟದೇ ಇರುವಂತ ಜನ ಇದ್ದಾರೆ ಬಹಳ ವರ್ಷದಿಂದ. ಅದನ್ನ ಸರಿಯಾದ ರೀತಿಯಲ್ಲಿ ಇದನ್ನ ಉಪಯೋಗಿಸ್ಕೊಳ್ಬೇಕು. ಈ ಒನ್ ಟೈಮ್ ಸೆಟಲ್ಮೆಂಟ್ ಸ್ಕೀಮ್ ನ ಅನುಕೂಲ ಆಗಬೇಕು. ಬರೀ 50,000 ಜನ ಮಾತ್ರ 4 ಲಕ್ಷ ಕಟ್ಟಿದ್ದಾರೆ. 50,000 ಜನ ಮುಂದೆ ಬಂದು ಇದನ್ನ ಉಪಯೋಗಿಸಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ತಮ್ಮ ಮುಖಾಂತರ ನಮ್ಮೆಲ್ಲ ನಾಗರಿಕರಿಗೆ ನಾನು ಇದನ್ನ ಮನವಿ ಮಾಡಿಕೊಳ್ಳಲಿಕ್ಕೆ ಮೊದಲನೇ ಈ ಒಂದು ಸಿಟಿಸನ್ ಸೆಲ್ಫ್ ಡಿಕ್ಲರೇಷನ್ ಅದಕ್ಕೊಂದು ಟೆಂಪರರಿ ಪ್ರಾಪರ್ಟಿ ಟ್ಯಾಕ್ಸ್ ನಂಬರ್ ಕೊಟ್ಟು ಫ್ರೆಂಡ್ಲಿ ಸಿಟಿಸನ್ ಫ್ರೆಂಡ್ಲಿ ಸಹಾಯ ಆಪ್ ಇದೆ. ಇವೆಲ್ಲ ಕೂಡ ಉಪಯೋಗಿಸಿಕೊಂಡು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಒಂದು ಅವಕಾಶವನ್ನ ಮಾಡಲಿ ಅಂತೇಳಿ ತಿಳುವಳಿಕೆ ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಆನ್ಲೈನ್ ಲಿಂಕ್ ಬಿಬಿಎಂಪಿ ಟ್ಯಾಕ್ಸ್ ವಿಚಾರದಲ್ಲಿ ಇದೆ, ಅದನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಅದಕ್ಕೊಂದು ಪೆಟ್ರೋಲ್ ಕೂಡ ಪೋರ್ಟಲ್ ಕೂಡ ಇದೆ. 1 ಆಗಸ್ಟ್ ಇಂದ ಅದು ಡಿಫಾಲ್ಟ್ ಲಿಸ್ಟ್ ಹೋಗ್ಬಿಡ್ತದೆ. ಸೊ ಅದಕ್ಕೆ ಅವಕಾಶ ಕೊಡೋದು ಬೇಡಿ. 31 ಜುಲೈ ಒಳಗಡೆ ಎಷ್ಟೇ ತೊಂದರೆ ಇದ್ರೆ ಈಗಿಂದಲೇ ತಯಾರು ಮಾಡಿಕೊಂಡು ನೀವು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ಹೇಳಿ ಇದು ಮೊದಲನೇದು ಪ್ರಾಪರ್ಟಿ ಟ್ಯಾಕ್ಸ್ ಸಂಬಂಧಪಟ್ಟಂತೆ ವಿಚಾರ. ಎಷ್ಟು ಲಾಸ್ ಆಗುತ್ತೆ ನೋಡಿಯಪ್ಪ, ಈಗಿರೋ ಲೆಕ್ಕದ ಪ್ರಕಾರ 5,200 ಕೋಟಿ ರೂಪಾಯಿ ನಮಗೆ ಬರಬೇಕಾಗಿತ್ತು. ಈಗ ಒಟ್ಟು ಇರೋದು 20 ಲಕ್ಷ ಪ್ರಾಪರ್ಟಿ. ಈಗ ನಮ್ಗೆ ಬಂದಿರೋದು 1,300 ಕೋಟಿ ರೂಪಾಯಿ ಮಾತ್ರ ಬಂದಿದೆ. ರೈಟ್? ಪೆನಾಲ್ಟಿ ಹಾಕಿದ್ರು ಸಹ ಯಾರು ಬರ್ತಾ ಇರ್ಲಿಲ್ಲ. ಪೆನಾಲ್ಟಿ ಇದಕ್ಕೆ ಲಾಸ್ ಇಸ್ ನೋಷನಲ್ ಲಾಸ್. ನಮ್ಗೆ ಸರಿಯಾಗಿ ಕಟ್ಟಿದ್ರೆ ಇನ್ನು 3,900 ಕೋಟಿ ರೂಪಾಯಿ ಬರ್ತದೆ ಅಂತ ಒಂದು ಲೆಕ್ಕಾಚಾರ ಇದೆ. ಎಲ್ಲರೂ ಸರಿಯಾಗಿ ಇದನ್ನ ಉಪಯೋಗಿಸ್ಕೊಂಡ್ರೆ ಆಗ್ತಿಲ್ಲ. ಆಮೇಲೆ ಡಿಜಿಟೈಸೇಷನ್ ಆಫ್ ಪ್ರಾಪರ್ಟೀಸ್ ಅದು ಕೂಡ ಮಾಡ್ತಾ ಇದೀವಿ. 20 ಲಕ್ಷ ಪ್ರಾಪರ್ಟಿಗೆ ಈಗಾಗಲೇ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದೀವಿ, ಡಿಜಿಟಲೈಸ್ ಮಾಡ್ತಾ ಇದೀವಿ. ಮುಂದಕ್ಕೆ ಅವ್ರಿಗೆ ನಾವು ಹಿಂದೆ ಹೇಳಿದ್ದೇನೆ ನಾನು, ಅವ್ರ ಮನೆ ಬಾಗಿಲಿಗೆ ಖಾತಾ ಸರ್ಟಿಫಿಕೇಟ್ ನ ಎತ್ಕೊಂಡು ಕೊಡುವಂತದ್ದು ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಸೊ ಅದಕ್ಕೆ 20 ಲಕ್ಷ ಪ್ರಾಪರ್ಟಿಲಿ ಈಗಾಗಲೇ 8 ಲಕ್ಷ ಡಿಜಿಟಲೈಸೇಷನ್ ಆಗಿದೆ. ಇನ್ನ 3 ತಿಂಗಳಲ್ಲೇ ಇದನ್ನ ಮುಗಿಸ್ಬೇಕು. ಎಂಟೈರ್ ಡಿಜಿಟಲೈಸೇಷನ್ ಈ ಬೆಂಗಳೂರು ನಗರದಲ್ಲಿ ಬಂದ ಎಲ್ಲ ಆಸ್ತಿಗಳಿಗೆ ಮುಗಿಸ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ.